ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತೊಗೊಂಡು ಬಂದಿದ್ದೀನಿ ಒಂದು ಮೀನು. ಇದರ ಹೆಸರು ಕಾಂಡೆ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ, ಮಾಂಸನಿರೋದು. ದೊಡ್ಡದುಂಟು ಇದು ನೋಡಿ, ಈ ಥರ ಉದ್ದ ಉಂಟು, ದೊಡ್ಡದುಂಟು ದೊಡ್ಡದುಂಟಿದು. ಇದರದ್ದೊಂದು ಸಾರು ಮಾಡ್ತಾಯಿದ್ದೀನಿ ಮತ್ತು ಫ್ರೈ ಕೂಡ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ತೊಗೊಂಡು ಬರ್ತೀನಿ. ರೆಡಿ ಮಾಡಬೇಕು. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ದೊಡ್ಡದು. ಹುಳಿ ತೊಗೊಂಡಿದ್ದೀನಿ ಒಂದು, ಇಷ್ಟು ಹುಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಬೀಜ, ಆಮೇಲೆ ಅರಿಶಿನ ಪೌಡರ್, ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಸ್ಪೆಷಲಾಗಿರಲಿ ಅಂತ ಹೇಳಿ ನಾನು ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು. ಕೊತ್ತಂಬರಿ ಫ್ರೈ ಮಾಡಲಿಕ್ಕಿಲ್ಲ. ಸಾಸಿವೆ ಮತ್ತು ಮೆಂತ್ಯಕಾಳು, ಶುಂಠಿ, ಕರಿಬೇವು ಸೊಪ್ಪು, ಸ್ವಲ್ಪ ಈರುಳ್ಳಿಯನ್ನು, ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ತೆಂಗಿನಕಾಯಲ್ಲಿ ಫ್ರೈ ಮಾಡಿ ಅದೇ ಫ್ರೈ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದರೆ ಸೂಪರಾಗಿರುತ್ತೆ ಸಾರು, ತುಂಬ ಚೆನ್ನಾಗಾಗುತ್ತೆ ರಸ. ಯಾವುದೇ ಮೀನಿರಲಿ ತೆಂಗಿನಕಾಯಲ್ಲಿ ಈ ಥರ ಫ್ರೈ ಮಾಡಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಅದು ಟೇಸ್ಟಲ್ಲಾಗಿ ಇರುತ್ತೆ. ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಎರಡು ಎಕ್ಕಲು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ನಾನು. ನೋಡಿ, ಮಸಾಲ ಫ್ರೈ ಮಾಡಿ ಹಾಕಿದ್ದೀನಿ ಇದಕ್ಕೆ ನಾನು. ಇನ್ನು ಇದನ್ನು ರುಬ್ಬಕ್ಕೆ ಹಾಕಬೇಕು ಗ್ರೈಂಡರ್ಗೆ. ಆಮೇಲೆ ಫಿಶನ್ನು ಕೂಡ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ತಾ ಇರ್ತೀನಿ. ನೋಡಿ, ಮೀನು ಸಾರು ಮಾಡೋದಕ್ಕೆ ರಸ ರೆಡಿ ಆಯಿತು. ನೋಡಿ, ಮಸಾಲ ರುಬ್ಬಿ ಬಂದಿದೆ. ಆಮೇಲೆ ಇದಕ್ಕೆ ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದೆರಡು ಕಾಯಿ ಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು ಸೊಪ್ಪು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಎಲ್ಲವನ್ನು ಒಟ್ಟಿಗೆ ಹಾಕಿ ಕುದಿಸಬೇಕು. ಗ್ಯಾಸನ್ನು ಆನ್ ಮಾಡಿ ಇಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಕುದಿ ಬರಲಿದ್ದು, ಚೆನ್ನಾಗಿ ಕುದಿ ಬರ್ತಾ ಉಂಟು. ಇದು ಮೀನನ್ನು ಹಾಕ್ತಾಯಿದ್ದೀನಿ ನಾನು ಒಂದು ಪೀಸಾಗಿ. ಈ ಥರ ಮೀನು ಕೂಡ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಒಂದೇ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಮೀನನ್ನು ಹಾಕಿದ್ದೀನಿ. ಲೈಟಲ್ಲಿ ಕುದಿ ಬರ್ತಾ ಉಂಟು ನೋಡಿ. ಈಗ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು, ಆಯಿಲನ್ನು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗುತ್ತೆ, ತುಂಬ ಟೇಸ್ಟ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಇನ್ನು ಕುದಿ ಬರಲಿ. ನೋಡಿ, ಕುದಿ ಬಂತು, ಚೆನ್ನಾಗಿ ಕುದಿ ಬರ್ತಾ ಉಂಟು. ಸಾಕು, ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಯಾಕಂದರೆ ಗ್ಯಾಸನ್ನು ಆಫ್ ಮಾಡಿದ ಮೇಲಿನ ಮತ್ತೆ ಕುದಿಯುತ್ತೆ ಬೇಯಿತ್ತು ಮೀನು. ಅದಕ್ಕೋಸ್ಕರ ಫ್ರೈ ಕೂಡ ಆಗ್ತಾ ಉಂಟು. ಫ್ರೈ ನೋಡಿ, ಮೀನು ಸಾರು ಊಟ ರೆಡಿ ಆಯಿತು. ಕಾಂಡಲ್ ಮೀನು ಸಾರು ರೆಡಿ ಆಯಿತು. ಊಟನೂ ತುಂಬ ಪ್ಲೇಟಿಂಗ್ ಮಾಡಿದ್ದೀನಿ ಚೆನ್ನಾಗಿ. ಎರಡು ಫ್ರೈ ಮಾಡಿಟ್ಟಿದ್ದೀನಿ, ಒಂದು ಮೀನು ಸಾರು ಮಾಡಿದ್ದೀನಿ. ಇದನ್ನು ಮಂಡೆ ಬೇರೆ ಇಟ್ಟಿದ್ದೀನಿ. ನೋಡಿ, ತುಂಬ ಟೇಸ್ಟ್ ಆಗುತ್ತೆ. ನೀವು ಕೂಡ ಇದೇ ಥರ ನಮ್ಮ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ನೀವು ಕೂಡ ಇದೇ ಥರ ಮಾಡಿ ಸಾರು ನೀವು ತೊಗೊಂಡು ಬಂದು ಫಿಶ್, ಯಾವುದೇ ಫಿಶ್ ಮಾಡುವಾಗ ಈ ಥರ ಸಾರು ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರು ಕೊಟ್ಟು ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.